ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾ, ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡಬೇಕಾ ಅಥವಾ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡಬೇಕಾ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಮಾಡಬೇಕಾ, ಯಾವ ರೀತಿ ನಾವು ಟ್ರೇಡ್ ನ ಮಾಡಬಹುದು, ಯಾವ ರೀತಿ ನಾವು ಆಸ್ ಅ ಟ್ರೇಡರ್ ಡಿಫರೆಂಟ್ ಮಾರ್ಕೆಟ್ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕಾ ಅಥವಾ ಒಂದು ಮಾರ್ಕೆಟ್ ಅಲ್ಲಿ ನಾವು ಫೋಕಸ್ ನ ಮಾಡಬೇಕಾ ಅನ್ನೋದನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಹಾಗೆ ನಾನು ಯಾವ ರೀತಿ ಪ್ಲಾನ್ ನ ಮಾಡ್ತಾ ಇದ್ದೇನೆ, ನಾನು ಯಾವ್ದ್ರಲ್ಲೆಲ್ಲ ಟ್ರೇಡ್ ನ ಮಾಡ್ತಾ ಇದ್ದೇನೆ, ಯಾವ ರೀತಿ ನನ್ನ ಪ್ಲಾನ್ಸ್ ಇರುತ್ತೆ, ಫಾರೆಕ್ಸ್ ಅಲ್ಲಿ ಕೂಡ ನಾನು ಟ್ರೇಡ್ ನ ಮಾಡ್ತಾ ಇದ್ದೀನಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಾನು ಟ್ರೇಡ್ ನ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಸೊ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಬಿಕಾಸ್ ನಿಮ್ಮ ಒಪಿನಿಯನ್ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಯಾರಾದ್ರೂ ಒಬ್ಬ ಬಿಗಿನರ್ಗೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗ್ಲಿಕ್ಕಿದೆ. ಸೊ ಹಾಗಾಗಿ ನಿಮ್ಮ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಫ್ರೀ ಚಾನಲ್ ನ ಲಿಂಕ್ ಸಿಗುತ್ತೆ, ಅದರಲ್ಲಿ ನೀವು ಜಾಯಿನ್ ಆಗ್ಬೋದು. ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಅದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇದೆ, ಅದೆಲ್ಲವನ್ನು ಕೂಡ ನಾನು ಟೆಲಿಗ್ರಾಮ್ ಫ್ರೀ ಚಾನಲ್ ಅಲ್ಲಿ ಎವ್ರಿ ಡೇ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ. ಸೊ ಈಗ ನಾವು ಫಸ್ಟ್ ಗೆ ಇಂಡಿಯನ್ ಮಾರ್ಕೆಟ್ ಅನ್ನ ಗಮನಿಸೋಣ. ಇಂಡಿಯನ್ ಮಾರ್ಕೆಟ್ ಏನಾಗಿದೆ, ನಮಗೆ ಕಂಟಿನ್ಯೂಸ್ಲಿ ಒಂದು ಅಪ್ಸೈಡ್ ಮೂಮೆಂಟಮ್ ನ 23-24 ಇಯರ್ ಅಲ್ಲಿ ನಮಗೆ ಕೊಡ್ತಾ ಇತ್ತು. ಆನಂತರ ಪ್ರೈಸ್ ಈಗ ನಮಗೆ ಏನ್ ಮಾಡ್ತಾ ಇದೆ, ಸಣ್ಣ ಮಟ್ಟದಲ್ಲಿ ಕರೆಕ್ಷನ್ ಅಥವಾ ರಿವರ್ಸಲ್ ಮೂಮೆಂಟಮ್ ಕೊಡ್ತಾ ಇದೆ. ಎಲ್ಲಾ ಕಡೆ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಅಥವಾ ಒಂದು ಸೆಲ್ಲಿಂಗ್ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೂಮೆಂಟಮ್ ಆಗಬಹುದು ಅನ್ನೋ ಒಂದು ಒಪಿನಿಯನ್ ಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಯಾರೆಲ್ಲ ಸ್ವಿಂಗ್ ಟ್ರೇಡಿಂಗ್ ನ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಒಂದು ಫಿಯರ್ ಕ್ರಿಯೇಟ್ ಆಗಿದೆ. ಯಾವ ರೀತಿ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಹಾಗೆ ಇಂಟ್ರಾಡೇ ಟ್ರೇಡಿಂಗ್ ನ ಮಾಡ್ತಾ ಇದ್ದವ್ರಿಗೂ ಕೂಡ ಇಲ್ಲಿ ಡೈರೆಕ್ಷನ್ ಅಪ್ಸೈಡ್ ಅಲ್ಲಿ ಹೋಗುತ್ತಾ ಅಥವಾ ಮತ್ತೆ ಪ್ರೈಸ್ ಕೆಳಗಡೆ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಆದ್ರೆ, ಹಾಗೆ ಕೆಲವೊಂದು ಬಾರಿ ಮಾರ್ಕೆಟ್ ಸೈಡ್ ವೈಸ್ ಕೂಡ ಹೋಗ್ತಾ ಇದೆ. ಸೊ ಹಾಗಾಗಿ ತುಂಬಾ ಜನರ ಡೌಟ್ ಏನು ಅಂದ್ರೆ, ಇಂಡಿಯನ್ ಮಾರ್ಕೆಟ್ ಅನ್ನು ನಾವು ಫೋಕಸ್ ಮಾಡಬೇಕಾ ಅಥವಾ ಇಂಡಿಯನ್ ಮಾರ್ಕೆಟ್ ಅನ್ನು ಬಿಟ್ಟು ಕ್ರಿಪ್ಟೋ ಅಥವಾ ಫೋರೆಕ್ಸ್ ಅನ್ನು ನಾವು ಫೋಕಸ್ ಮಾಡಬೇಕು ಅನ್ನೋ ತುಂಬಾ ಜನರ ಕ್ವಶನ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಯಾವ ರೀತಿ ಪ್ಲಾನ್ ನ ಮಾಡಿದೆ, ನನ್ನ ಒಂದು ಟ್ರೇಡಿಂಗ್ ಪ್ಲಾನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಈಗ ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಎಕ್ಸ್ಪೈರಿ ಇರೋದು ನಿಫ್ಟಿದ ಎಕ್ಸ್ಪೈರಿ ಆಗಿರುತ್ತೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಆಗಿರಬಹುದು, ಫಿನ್ ನಿಫ್ಟಿ ಆಗಿರಬಹುದು, ಎಲ್ಲ ಎಕ್ಸ್ಪೈರಿಗಳು ರಿಮೂವ್ ಆದ ನಂತರ ನಮಗೆ ನಿಫ್ಟಿ ಮಾತ್ರ ಎಕ್ಸ್ಪೈರಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ನನ್ನ ಪ್ಲಾನ್ಸ್ ಏನಿರುತ್ತೆ ಅಂದ್ರೆ, ಯೂಶುವಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2-3 ಟ್ರೇಡ್ ನಾನು ಪ್ಲಾನ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಯಾವುದೇ ರೀತಿ ಟ್ರೇಡ್ ನ ಈಗ ನಾನು ಪ್ಲಾನ್ ನ ಮಾಡ್ತಾ ಇಲ್ಲ. ರೀಸನ್ ಏನು ಅಂದ್ರೆ, ಇಫ್ ಇನ್ ಕೇಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮ್ಗೆ ಏನಾದ್ರೂ ಉತ್ತಮವಾದ ಅಪರ್ಚುನಿಟಿ ಸಿಕ್ಕಿಲ್ಲ ಅಥವಾ ಇವತ್ತಿನ ರೀತಿ ಮಾರ್ಕೆಟ್ ಕೆಳಗಡೆ ಬಂತು, ಆನಂತರ ಅಪ್ಸೈಡ್ ಮೂಮೆಂಟಮ್ ಕೊಡ್ತು, ಮತ್ತೆ ಕೆಳಗಡೆ ಬಂತು, ಕಂಟಿನ್ಯೂಸ್ಲಿ ಈ ರೀತಿ ಮೂಮೆಂಟಮ್ ಕೊಡ್ತು, ಒಂದು ರೀತಿ ಸೈಡ್ ವೇಸ್ ಟು ವಾಲಟೈಲ್ ಮೂಮೆಂಟಮ್ ನಮಗೆ ಕೊಟ್ಟಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ನಮಗೆ ಅಪರ್ಚುನಿಟಿನ ಕೊಡಲ್ಲ. ಇಲ್ಲೂ ಕೂಡ ನೀವು ಗಮನಿಸಬಹುದು, ಕಂಟಿನ್ಯೂಸ್ಲಿ ಈ ವಾರ ಏನಿದೆಯಲ್ಲ ಆಲ್ಮೋಸ್ಟ್ ಒಂದು ರೀತಿ ಸೈಡ್ ವೇಸ್ ರೇಂಜ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಈ ಒಂದು ದಿನ ಸ್ವಲ್ಪ ನಮಗೆ ಮೂಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತ್ತು. ಬಾಕಿ ಎರಡೂ ಸೈಡ್ ಅಲ್ಲೂ ಕೂಡ ನಮಗೆ ಮೂಮೆಂಟಮ್ ಅಥವಾ ಎರಡೂ ಸೈಡ್ ಅಲ್ಲೂ ಕೂಡ ಮಾರ್ಕೆಟ್ ನಮಗೆ ವಾಲಟೈಲ್ ಮೂಮೆಂಟಮ್ ನ ಕೊಟ್ಟಿರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾನೀಗ ಯಾವ ರೀತಿ ಪ್ಲಾನ್ ನ ಮಾಡ್ತಾ ಇದ್ದೇನೆ ಅಂದ್ರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 11 ಗಂಟೆವರೆಗೂ ನಾನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ನ ಮಾಡ್ತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಆ ಹೊತ್ತಲ್ಲಿ 2-3 ಟ್ರೇಡ್, ಮ್ಯಾಕ್ಸಿಮಮ್ 2 ಟ್ರೇಡ್ ನಾನು ತಗೊಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಫಸ್ಟ್ ಟ್ರೇಡ್ ಏನಾದರೂ ಎಸ್ ಎಲ್ ಹಿಟ್ ಆದ್ರೆ ಸೆಕೆಂಡ್ ಟ್ರೇಡ್ ಗೆ ನಾನು ಫೋಕಸ್ ಮಾಡ್ತೀನಿ. ಸೆಕೆಂಡ್ ಟ್ರೇಡ್ ಕೂಡ ಎಸ್ ಎಲ್ ಹಿಟ್ ಆದ್ರೆ ಥರ್ಡ್ ಟ್ರೇಡ್ ನಾನು ಫೋಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಅದರಲ್ಲಿ ಎಸ್ ಎಲ್ ಹಿಟ್ ಆದ್ರೆ ಡೇ ನಾನು ಕ್ಲೋಸ್ ಮಾಡ್ತೀನಿ. ಅಥವಾ ಫಸ್ಟ್ ಟ್ರೇಡ್ ಏನಾದರೂ ಟಾರ್ಗೆಟ್ ಹಿಟ್ ಆಯ್ತು, ಸೆಕೆಂಡ್ ಟ್ರೇಡ್ ಕೂಡ ಟಾರ್ಗೆಟ್ ಹಿಟ್ ಆಯ್ತು ಅಂತ ಇದ್ದಾಗ ಮೂರನೇ ಟ್ರೇಡ್ ಅನ್ನ ಒಂದು ಬಾರಿ ತಗೊಳ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಚೆನ್ನಾಗಿದ್ರಾಗ ನಾನು ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಅಲ್ಲಿ ಏನಾದರೂ ಎಸ್ ಎಲ್ ಹಿಟ್ ಆದ್ರೆ ಅಲ್ಲಿ ನಾನು ದಿನಾನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಫಸ್ಟ್ ಟ್ರೇಡ್ ಎಸ್ ಎಲ್ ಹಿಟ್ ಆಯ್ತು, ಸೆಕೆಂಡ್ ಟ್ರೇಡ್ ಟಾರ್ಗೆಟ್ ಹಿಟ್ ಆಯ್ತು, ಮೂರನೇ ಟ್ರೇಡ್ ಎಸ್ ಎಲ್ ಹಿಟ್ ಆಯ್ತು ಅಂದ್ರೆ ಆಗ ನಾನು ದಿನಾನ ಕ್ಲೋಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಟ್ರೇಡ್ ಗಳನ್ನ ಮಾತ್ರ ಈಗ ಫೋಕಸ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಮುಂಚೆ ನಮಗೆ ಅಪರ್ಚುನಿಟಿಗಳು ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಫಾರೆಕ್ಸ್ ಆಗಿರಬಹುದು, ಕ್ರಿಪ್ಟೋ ಆಗಿರಬಹುದು, ಈ ರೀತಿ ನಮಗೆ ಅವಕಾಶಗಳು ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ಕ್ರಿಪ್ಟೋ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಲೀಗಲ್ ಆಗಿದೆ. ಇಂಡಿಯಾದಲ್ಲಿ ಕ್ರಿಪ್ಟೋ ಟ್ರೇಡ್ ಮಾಡೋದೇನಿದೆ ಕಂಪ್ಲೀಟ್ಲಿ ಲೀಗಲ್ ಈಗ. ಹಾಗಾಗಿ ನಮಗೆ ಕ್ರಿಪ್ಟೋದಲ್ಲಿ ಕೂಡ ಅಪರ್ಚುನಿಟಿ ಇದೆ. ಇಫ್ ಇನ್ ಕೇಸ್ ನಮಗೆ ಏನಾದರೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಪರ್ಚುನಿಟಿ ಇಲ್ಲ ಅಂತ ಇದ್ದಾಗ ನಾವು ಕ್ರಿಪ್ಟೋನ ಕೂಡ ಫೋಕಸ್ ಮಾಡಬಹುದು. ಅದರಲ್ಲಿ ಕೂಡ ನಾವು ಸ್ವಲ್ಪ ಪ್ರಾಫಿಟ್ ನ ಮಾಡಬಹುದು. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅನ್ನು ನಾನು ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ದೇನೆ. ಟೆಲಿಗ್ರಾಮ್ ಅಲ್ಲಿ ಕೂಡ ನಿಮಗೆ ಪ್ರತಿದಿನ ಅಪ್ಡೇಟ್ಸ್ ಗಳನ್ನ ನಾನು ಇರ್ತೀನಿ. ಬಟ್ ಮಾರ್ನಿಂಗ್ ಮಾರ್ಕೆಟ್ ಅವರ್ಸ್ ನಾನು ಟ್ರೇಡ್ ಮಾಡ್ತಾ ಇದ್ದೇನೆ. ಬಿಕಾಸ್ ನೀವು ಮಾರ್ಕೆಟ್ ಅನ್ನು ಒಂದು ಬಾರಿ ಅಬ್ಸರ್ವ್ ಮಾಡಿ, ಮಾರ್ನಿಂಗ್ ಅಲ್ಲಿ ಒಂದು ಮೂಮೆಂಟಮ್ ಕೊಡುತ್ತೆ, ದೆನ್ ಕಂಪ್ಲೀಟ್ಲಿ ಸೈಡ್ ವೇಸ್. ಮಾರ್ನಿಂಗ್ ಒಂದು ಮೂಮೆಂಟಮ್ ಕೊಡುತ್ತೆ, ಆ ನಂತರ ಸೆಕೆಂಡ್ ಹಾಫ್ ಅಲ್ಲಿ 12 ಗಂಟೆ ನಂತರ ಯಾವುದೇ ರೀತಿ ನಮಗೆ ಮೂಮೆಂಟಮ್ ಕಾಣಲಿಕ್ಕೆ ಸಿಗಲ್ಲ, ಕಂಪ್ಲೀಟ್ಲಿ ಸೈಡ್ ವೇಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲೂ ಕೂಡ ನೋಡಿ ಪ್ರೈಸ್ ಕೆಳಗಡೆ ಬಂತು, 12 ಗಂಟೆ ನಂತರ ಏನು ಕೂಡ ಇಲ್ಲ, ಕಂಪ್ಲೀಟ್ಲಿ ಸೈಡ್ ವೇಸ್ ಮೂಮೆಂಟಮ್ ಕೊಡ್ತಾ ಇದೆ. ಇದು ಎಲ್ಲಿ ತನಕ ಕಂಟಿನ್ಯೂ ಆಗ್ಬೋದು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಮಾರ್ಕೆಟ್ ಕಂಡೀಷನ್ ಈ ರೀತಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಆ ಬೇಸ್ಡ್ ಆಗಿ ಈಗ ನಮಗೆ ಮಾರ್ನಿಂಗ್ ಮೂಮೆಂಟಮ್ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಮೇ ಬಿ ಇದೊಂದು 10 ದಿನ ಅಥವಾ ಒಂದು ವಾರದ ನಂತರ ಮತ್ತೆ ಸರಿ ಆಗ್ಬೋದು. ಅದು ನಾವು ಎಕ್ಸ್ಪೆಕ್ಟ್ ಮಾಡಬಹುದೇ ಹೊರತು ಅದು ಸರಿ ಆಗುತ್ತೆ ಅನ್ನೋದನ್ನ 100% ಹೇಳಲಿಕ್ಕೆ ಆಗಲ್ಲ. ಬಟ್ ಈಗ ಸದ್ಯಕ್ಕೆ ರೇಂಜ್ ಬೌಂಡ್, ಒಂದು ರೇಂಜ್ ನ ಒಳಗಡೆ ಮಾರ್ಕೆಟ್ ನಮಗೆ ಸ್ಟಕ್ ಆಗಿರೋದ್ರಿಂದ
ಈ ರೀತಿ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಆಬ್ವಿಯಸ್ಲಿ ಇಂಡಿಯನ್ ಮಾರ್ಕೆಟ್ ಇದು ವಿಚಾರ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಕಂಟಿನ್ಯೂಸ್ಲಿ ಸೈಡ್ ವೇಸ್ ಇರುತ್ತೆ, ಆನಂತರ ಒಂದು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಮತ್ತೆ ಕಂಟಿನ್ಯೂಸ್ ಸೈಡ್ ವೇಸ್ ಇರುತ್ತೆ, ಒಂದು ಅಪ್ ಸೈಡ್ ಅಥವಾ ಒಂದು ಡೌನ್ ಸೈಡ್ ನಮಗೆ ಮೊಮೆಂಟಮ್ ಕೊಡುತ್ತೆ, ಮತ್ತೆ ಸೈಡ್ ವೇಸ್ ಹೋಗುತ್ತೆ. ಈ ರೀತಿ ನಮಗೆ ಇಂಡಿಯನ್ ಮಾರ್ಕೆಟ್ ಕಾಣಲಿಕ್ಕೆ ಸಿಗುತ್ತೆ. ಯೂಶುವಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಮಗೆ ಕಂಟಿನ್ಯೂಸ್ಲಿ ಟ್ರೆಂಡ್ ಸಿಗೋದು, ಪ್ರತಿದಿನ ಒಂದು 3-4 ದಿನ ಟ್ರೆಂಡ್ ಸಿಗೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ, ಅನ್ಲೆಸ್ ಅಂಡ್ ಅಂಟಿಲ್ ಅಲ್ಲಿ ಏನಾದ್ರೂ ನ್ಯೂಸ್ ಇದ್ದಾಗ ಅಥವಾ ಅಲ್ಲಿ ಏನಾದ್ರೂ ಇವೆಂಟ್ ಇದ್ದಾಗ ಆ ರೀತಿ ನಮಗೆ ದೊಡ್ಡ ಮೊಮೆಂಟಮ್ಗಳು ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಹೋಪ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಪ್ರತಿದಿನ ಮಾರ್ಕೆಟ್ ಫಾಲ್ ಆಗುತ್ತೆ ಅಥವಾ ರೈಸ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಾವು ಹೋಲ್ ಡೇ ಮಾರ್ಕೆಟ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ನ ಮಾಡ್ತಾ ಇದ್ದಾಗ ಅಲ್ಲಿ ಓವರ್ ಟ್ರೇಡಿಂಗ್ ಆಗಿರ್ಬೋದು, ಅಲ್ಲಿ ಸೈಕಾಲಜಿ ಇಶ್ಯೂಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಪ್ರಾಬ್ಲಮ್ ಆಗೋದ್ರಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಸ್ಟ್ರಿಕ್ಟ್ಲಿ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಈ ರೂಲ್ಸ್ ಮುಂಚೆ ಕೂಡ ಆಯ್ತು, ಬಟ್ ಈ ರೂಲ್ಸ್ ಅನ್ನ ಈಗ ಅಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಬಿಕಾಸ್ ಕ್ರಿಪ್ಟೋದಲ್ಲಿ ಅಪರ್ಚುನಿಟಿ ಇದೆ, ಫಾರೆಕ್ಸ್ ಅಲ್ಲಿ ಕೂಡ ನಮಗೆ ಅಪರ್ಚುನಿಟಿ ಇರೋದ್ರಿಂದ ಇಫ್ ಇನ್ ಕೇಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮಗೆ ಅಪರ್ಚುನಿಟಿ ಇಲ್ಲ ಅಥವಾ ಒಳ್ಳೆಯ ದಿನಗಳು ಇಲ್ಲ ಅಂತ ಇದ್ದಾಗ ಆಗ ನಾನು ಏನ್ ಮಾಡ್ತೀನಿ, ಸ್ಲೈಟ್ಲಿ ಫಾರೆಕ್ಸ್ ಅಥವಾ ಕ್ರಿಪ್ಟೋದಲ್ಲಿ ಅಪರ್ಚುನಿಟಿನ ನೋಡ್ತೀನಿ. ಯಾವಾಗ ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿರುತ್ತೆ, ಈಗ ನಮಗೆ ಲಾಸ್ಟ್ ವೀಕ್ ತುಂಬಾನೇ ಚೆನ್ನಾಗಿತ್ತು, ಲಾಸ್ಟ್ ವೀಕ್ ಅಲ್ಲಿ ನಮಗೆ ಮೊಮೆಂಟಮ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಲಿಕ್ಕೆ ಸಿಕ್ಕಿತ್ತು. ಇಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ, ಇಲ್ಲೂ ಕೂಡ ರಿವರ್ಸಲ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಇಲ್ಲೆಲ್ಲ ನೀವು ಗಮನಿಸಬಹುದು ತುಂಬಾನೇ ಉತ್ತಮವಾದ ಮಾರ್ಕೆಟ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಈ ರೀತಿ ಮಾರ್ಕೆಟ್ ಬಂದಾಗ ಆಗ ಸ್ವಲ್ಪ ಆಕ್ಟಿವ್ಲಿ ನಾವು ಟ್ರೇಡ್ ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಆಗ ನಾವು ಪ್ರಾಪರ್ಲಿ ಟ್ರೇಡ್ ಮಾಡಿದಾಗ ನಮಗೆ ಇಲ್ಲಿ ಪ್ರಾಫಿಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಇದು ವಿಚಾರನ ನಾವು ಗಮನಿಸಿರೋದ್ರಿಂದ ಅದು ಒಂದು ಬಾರಿ ಮೊಮೆಂಟಮ್ ಕೊಡುತ್ತೆ, ದೆನ್ ಕಂಟಿನ್ಯೂಸ್ಲಿ ಸೈಡ್ ವೇಸ್ ಆಗಿರಬಹುದು, ಮತ್ತೆ ಮೊಮೆಂಟಮ್, ಮತ್ತೆ ಸೈಡ್ ವೇಸ್, ಈ ರೀತಿ ನಮಗೆ ಮಾರ್ಕೆಟ್ ಕಾಣಲಿಕ್ಕೆ ಸಿಗೋದ್ರಿಂದ ಕಂಟಿನ್ಯೂಸ್ಲಿ ಆಕ್ಟಿವ್ಲಿ ಇಂಡಿಯನ್ ಮಾರ್ಕೆಟ್ ನ ಟ್ರೇಡ್ ಮಾಡೋ ಬದಲು ಸ್ವಲ್ಪ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವಾಗ ಮಾರ್ಕೆಟ್ ಚೆನ್ನಾಗಿರುತ್ತೆ ಆಗ ನಾವು ಫೋಕಸ್ನ ಮಾಡಬೇಕು. ಆ ನಂತರ ಸ್ವಲ್ಪ ಫಾರೆಕ್ಸ್ ಹಾಗೆ ಕ್ರಿಪ್ಟೋದಲ್ಲಿ ನಾವು ಫೋಕಸ್ನ ಮಾಡೋದು ತುಂಬಾನೇ ಬೆಟರ್ ಆಗುತ್ತೆ. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕ್ರಿಪ್ಟೋ ಮಾರ್ಕೆಟ್ ಏನಿದೆಯಲ್ಲ ತುಂಬಾನೇ ಫೋಕಸ್ ಅಲ್ಲಿ ಇದೆ. ರೀಸನ್ ಏನು ಅಂದ್ರೆ ಕ್ರಿಪ್ಟೋ ಒಂದು ರೀತಿ ಬೂಮ್ ಆಗೋ ಸಾಧ್ಯತೆಗಳು ಇದರ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಅಲ್ಲಿ ಎರಡೂ ಸೈಡ್ ಅಲ್ಲಿ ಒಂದು ಕಡೆ ಮೊಮೆಂಟಮ್ ಆಗೋ ಸಾಧ್ಯತೆಗಳು ಇರೋದ್ರಿಂದ ಕ್ರಿಪ್ಟೋದಲ್ಲಿ ವಾಲ್ಯೂಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾವ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಕಾಣಲಿಕ್ಕೆ ಸಿಗುತ್ತೆ ಅದರಲ್ಲಿ ನಮಗೆ ಪ್ರಾಫಿಟ್ ಪೊಟೆನ್ಶಿಯಲ್ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಕ್ರಿಪ್ಟೋದಲ್ಲಿ ಏನಾಗ್ತಾ ಇದೆ, ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇರೋದ್ರಿಂದ ಕ್ರಿಪ್ಟೋದಲ್ಲಿ ಏನಿದೆಯಲ್ಲ ಕ್ರಿಪ್ಟೋದಲ್ಲಿ ಜನರಿಗೆ ಒಲವು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕ್ರಿಪ್ಟೋದಲ್ಲಿ ಜನ ಇನ್ವೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಕಾಸ್ ಇಂಡಿಯನ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅಥವಾ ಫಾಲ್ ಆಗ್ತಾ ಇದೆ ಅಥವಾ ಡೌನ್ ಸೈಡ್ ಅಲ್ಲಿ ಒಂದು ರೀತಿ ಕರೆಕ್ಷನ್ ರೀತಿ ಕಾಣಲಿಕ್ಕೆ ಸಿಗ್ತಾ ಇರೋದ್ರಿಂದ ಎಲ್ಲರ ಒಂದು ಪೊಸಿಷನ್ ಏನಿದೆಯಲ್ಲ ಸ್ವಲ್ಪ ಮೈನಸ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಜನ ಕ್ರಿಪ್ಟೋಗೆ ಆಕರ್ಷಿತರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಕ್ರಿಪ್ಟೋಗೂ ಕೂಡ ನಾವು ಫೋಕಸ್ ನ ಮಾಡಬೇಕಾಗುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಅರೌಂಡ್ 11 o'clock ತನಕ ನಾನು ಫೋಕಸ್ ನ ಮಾಡ್ತೀನಿ. ಆನಂತರ ನಾನು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನಾದ್ರೂ ಅಪರ್ಚುನಿಟಿ ಇದೆಯಾ, ಏನಾದ್ರೂ ನಮ್ಗೆ ಎಂಟ್ರಿ ಸಿಗುತ್ತೆ, ಈ ರೀತಿ ನಾನು ಅಬ್ಸರ್ವ್ ಮಾಡ್ತೀನಿ. ಮಧ್ಯಾಹ್ನ ನಂತರ ಈಗ ನಮಗೆ ಮಧ್ಯಾಹ್ನ ನಂತರ 12 ಗಂಟೆ 11:30 ನಂತರ ನಮಗೆ ಫಾರಿನ್ ಮಾರ್ಕೆಟ್ಸ್ ಎಲ್ಲವೂ ಕೂಡ ಓಪನ್ ಆಗೋದ್ರಿಂದ ಅಲ್ಲಿ ಆಕ್ಟಿವ್ಲಿ ಟ್ರೇಡಿಂಗ್ ನಡೆಯೋದ್ರಿಂದ 12 ಗಂಟೆ ನಂತರ ನಾನು ಫಾರೆಕ್ಸ್ ಹಾಗೆ ಕ್ರಿಪ್ಟೋಗೆ ಫೋಕಸ್ ನ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನಮಗೆ ಫಾರೆಕ್ಸ್ ಅಲ್ಲಿ ಯೂಶುವಲಿ ಏನಾಗುತ್ತೆ, ಫಾರೆಕ್ಸ್ ಅಲ್ಲಿ ಸೈಡ್ ವೇಸ್ ದಿನಗಳು ತುಂಬಾನೇ ಕಮ್ಮಿ ಇರುತ್ತೆ. ಇವೆಂದು ಅಲ್ಲಿ ಇದ್ರೂ ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ 2-3 ದಿನ ನಮಗೆ ಕಂಟಿನ್ಯೂಸ್ಲಿ ಸೈಡ್ ವೇಸ್ ಮೊಮೆಂಟಮ್ ಇರುತ್ತೆ ಅಥವಾ ಒಂದು ವಾರ ನಮಗೆ ಕಂಟಿನ್ಯೂಸ್ಲಿ ಮೊಮೆಂಟಮ್ ಸೈಡ್ ವೇಸ್ ಅಲ್ಲಿ ಇರುತ್ತೆ. ಬಟ್ ಇಫ್ ಇನ್ ಕೇಸ್ ಮೊಮೆಂಟಮ್ ಪ್ರಾಪರ್ಲಿ ಶುರು ಆದಾಗ ಅಲ್ಲಿ ನಮಗೆ ಈಸಿಲಿ 1:2 1:3 ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಮಧ್ಯಾಹ್ನ ನಂತರ ನಾನು ಯೂಶುವಲಿ ಫಾರೆಕ್ಸ್ ಅಲ್ಲಿ ಸ್ವಲ್ಪ ಫೋಕಸ್ ನ ಮಾಡ್ತೀನಿ. ಫಾರೆಕ್ಸ್ ಅಲ್ಲಿ ಸ್ಪೆಷಲಿ XAUSD ಗೋಲ್ಡ್, ಆನಂತರ US ಆಯಿಲ್, ಆನಂತರ US30, ಆನಂತರ US ಟೆಕ್, ಈ 4 ಪೇರ್ಗಳನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾನು ಟ್ರ್ಯಾಕ್ ಮಾಡ್ತೀನಿ. ಅದರ ಜೊತೆಗೆ ಬಿಟ್ಕಾಯಿನ್ ಹಾಗೆ ಇಥೀರಿಯಂನ ಕೂಡ ನಾನು ಟ್ರ್ಯಾಕ್ ಮಾಡ್ತೀನಿ. ಈಗ ಬಿಟ್ಕಾಯಿನ್ ಅಂಡ್ ಇಥೀರಿಯಂನ ಟ್ರೇಡ್ಗಳನ್ನು ನಾವು ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಅಥವಾ ಬಿಂಜೆಕ್ಸ್ ಅಲ್ಲಿ ಕ್ರಿಪ್ಟೋ ಬೇಸ್ಡ್ ಆಗಿ ಕೂಡ ನಾವು ಟ್ರೇಡ್ ನ ತಗೊಳ್ಬಹುದು ಅಥವಾ ಫಾರೆಕ್ಸ್ ನಲ್ಲಿ ಎಕ್ಸ್ನೆಸ್ ಅಲ್ಲಿ ಕೂಡ ನಾವು ಟ್ರೇಡ್ ನ ತಗೊಳ್ಬಹುದು. ಸೊ ಈ ರೀತಿ ಈ 4 ಪೇರ್ಗಳನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾನು ಫೋಕಸ್ ನ ಮಾಡ್ತೀನಿ. ಬಾಕಿ ಏನೆಲ್ಲ ಪೇರ್ಸ್ ಇದೆ ಲೈಕ್ USD JPY, USD CAD, ಈ ಎಲ್ಲ ಪೇರ್ಗಳನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ವಿಂಗ್ ಟ್ರೇಡಿಂಗ್ ಬೇಸ್ಡ್ ಆಗಿ ನಾನು ಫಾರೆಕ್ಸ್ ಅಲ್ಲಿ ಟ್ರೇಡ್ ನ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀನಿ. ಸೊ ದಟ್ ಏನಾಗುತ್ತೆ, ಅಲ್ಲಿ ಮೊಮೆಂಟಮ್ ಕೂಡ ಚೆನ್ನಾಗಿ ಆದಾಗ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಅದನ್ನು ನೋಡಿದಾಗ ಅಲ್ಲಿ ನಮಗೆ ಉತ್ತಮವಾದ ಮೊಮೆಂಟಮ್ ಆದಾಗ ಆ ಟ್ರೇಡ್ ಅನ್ನು ನಾವು ಪ್ರಾಪರ್ಲಿ ಹೋಲ್ಡ್ ಮಾಡಬಹುದು. ಈಗ ಗೋಲ್ಡ್ ಆಗಿರ್ಬೋದು, US ಆಯಿಲ್ ಆಗಿರ್ಬೋದು ಅಥವಾ ನಮಗೆ US ಟೆಕ್ US30 ಏನಿದೆಯಲ್ಲ ಯೂಶುವಲಿ ಸ್ವಲ್ಪ ವಾಲಟೈಲ್ ಮೊಮೆಂಟಮ್ ನಮಗೆ ಕೊಡುತ್ತೆ. ಇದರಲ್ಲಿ ಇಂಟ್ರಾಡೇ ಮಾಡೋದು ಸ್ವಲ್ಪ ಬೆಟರ್ ಆಗುತ್ತೆ. ಗೋಲ್ಡ್ ಅಲ್ಲಿ ಆಬ್ವಿಯಸ್ಲಿ ನಾವು ಸ್ವಿಂಗ್ ಅನ್ನ ಮಾಡಬಹುದು, ಬಟ್ ಗೋಲ್ಡ್ ಇದ್ದು ಒಂದು ವಿಚಾರ ಏನು ಅಂದ್ರೆ ಗೋಲ್ಡ್ ಈಗ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ರೆ ಅಷ್ಟೇ ಕ್ವಿಕ್ಲಿ ಅದು ಕೆಳಗಡೆ ಬರುತ್ತೆ, ಮತ್ತೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುತ್ತೆ, ಕ್ವಿಕ್ಲಿ ಕೆಳಗಡೆ ಬರುತ್ತೆ, ಈ ರೀತಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಇದರಲ್ಲಿ ನಮ್ಗೆ ಏನಾಗುತ್ತೆ, ಇಲ್ಲಿಂದ ಮೇಲ್ಗಡೆ ಹೋದಾಗ ಒಂದು ಮೊಮೆಂಟಮ್ ನಾವು ಕ್ಯಾಪ್ಚರ್ ಮಾಡಬಹುದು, ಮತ್ತೆ ಕೆಳಗಡೆ ಬಂದಾಗ ಒಂದು ಮೊಮೆಂಟಮ್ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ ಬೇಸಿಕಲಿ ನಾವು ಇಂಟ್ರಾಡೇ ಬೇಸ್ಡ್ ಟ್ರೇಡ್ ಗಳನ್ನ ಗೋಲ್ಡ್ ಅಲ್ಲಿ ಈಸಿಲಿ ಪಡಿಬಹುದು. ಬಟ್ USD JPY, USD CAD ಎಲ್ಲ ಏನಿರುತ್ತಲ್ಲ ಒಂದು ಡೈರೆಕ್ಷನ್ ನ ಪಡೆದ್ರೆ ಆ ಡೈರೆಕ್ಷನ್ ಅಲ್ಲಿ ಯೂಶುವಲಿ ಒಂದು ಮೊಮೆಂಟಮ್ ಕೊಡುತ್ತೆ. ಹಾಗಾಗಿ USD JPY, USD CAD ಅಲ್ಲಿ ನಾನು 30 ಮಿನಿಟ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಸ್ವಿಂಗ್ ಟ್ರೇಡಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ಯೂಶುವಲಿ ಪ್ಲಾನ್ ಮಾಡ್ತೇನೆ. ಅಂಡ್ ಇಫ್ ಇನ್ ಕೇಸ್ ಏನಾದ್ರೂ ಇಂಟ್ರಾಡೇ ಇದ್ರೆ ಆಬ್ವಿಯಸ್ಲಿ ಇಂಟ್ರಾಡೇ ಕೂಡ ನಾನು ಪ್ಲಾನ್ ನ ಮಾಡ್ತೇನೆ. ಅಂಡ್ ಮೇಜರ್ಲಿ ನಾನು ಫೋಕಸ್ ಮಾಡ್ತಾ ಇರೋದು ಕ್ರಿಪ್ಟೋ. ಸೊ ಕ್ರಿಪ್ಟೋ ಏನಕ್ಕೆ ನಾನು ಫೋಕಸ್ ನ ಮಾಡ್ತಾ ಇದ್ದೇನೆ ಅಂದ್ರೆ ಈಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡೋ ಅಪರ್ಚುನಿಟಿಗಳು ಸ್ಲೈಟ್ಲಿ ಕಮ್ಮಿ ಆಗಿದೆ ಅಂತ
ಅಂತಾನೆ ಹೇಳ್ಬೋದು ಬಿಕಾಸ್ ಆಫ್ ದ ಮಾರ್ಕೆಟ್ ಕಂಡೀಷನ್. ಮಾರ್ಕೆಟ್ ಕರೆಕ್ಷನ್ ಸೈಡ್ ಅಲ್ಲಿ ಸ್ವಲ್ಪ ಮೊಮೆಂಟಮ್ ಕೊಡ್ತಾ ಇದೆ. ಹಾಗೆ ಎಕ್ಸ್ಪರ್ಟ್ ಗಳ ಒಪಿನಿಯನ್ ನ ಪ್ರಕಾರ ಮಾರ್ಕೆಟ್ ಒಂದು ಬೇರಿಶ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡಬಹುದು ಅಥವಾ ಮಾರ್ಕೆಟ್ ಮತ್ತೆ ರಿಕವರಿ ಆಗೋ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಅಂತ ಎಲ್ಲಾ ಕಡೆ ನಮಗೆ ನ್ಯೂಸ್ ಎಲ್ಲ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಬೇರಿಶ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇರೋದ್ರಿಂದ ಅಥವಾ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇರೋದ್ರಿಂದ ಅಂಟಿಲ್ ಅಂಡ್ ಅನ್ಲೆಸ್ ಮಾರ್ಕೆಟ್ ಯಾವುದೇ ರೀತಿ ಒಂದು ಬುಲ್ಲಿಶ್ ಟ್ರೆಂಡ್ ಅನ್ನು ನಮಗೆ ಅಥವಾ ರಿವರ್ಸಲ್ ಒಂದು ಟ್ರೇಡ್ ಅನ್ನು ನಮಗೆ ಅಥವಾ ರಿವರ್ಸಲ್ ಪ್ಯಾಟರ್ನ್ ಅನ್ನು ನಮಗೆ ಕ್ರಿಯೇಟ್ ಮಾಡ ಅಲ್ಲಿ ತನಕ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಯಾರೆಲ್ಲ ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು 100% ರಿಟರ್ನ್ ಅವರಿಗೆ ಏನು ಕಾಣಲಿಕ್ಕೆ ಸಿಗ್ತಾ ಇತ್ತು, ಈಗ ಆ ರಿಟರ್ನ್ ಗಳು ಕಮ್ಮಿ ಆಗ್ಬಿಟ್ಟು 70%, 60%, 50% ಈ ರೀತಿ ಎಲ್ಲ ತುಂಬಾ ಜನರಿಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಆಲ್ರೆಡಿ ಏನು ಪ್ರಾಫಿಟ್ ಅನ್ನು ನೋಡಿದ್ರು ಆ ಪ್ರಾಫಿಟ್ ಕಮ್ಮಿ ಆಗ್ತಾ ಬರ್ತಾ ಇದೆ. ತುಂಬಾ ಜನ ಇನ್ನೂ ಕೂಡ ಆ ಪೊಸಿಷನ್ ನ ಹೋಲ್ಡ್ ಮಾಡಿ ಕೂತಿದ್ದಾರೆ ಅಂಡ್ ಇನ್ ಹೋಪ್ ದಟ್ ಪ್ರೈಸ್ ಇಂದಲ್ಲ ನಾಳೆ ನಮಗೆ ಮೇಲ್ಗಡೆ ಹೋಗುತ್ತೆ ಅಂತ. ಸೊ ಹಾಗಾಗಿ ಯಾರೆಲ್ಲ ಬಾಟಮ್ ಇಂದ ಬೈ ಮಾಡಿದ್ದಾರೆ ಅವರು ಸೇಫ್ ಆಗಿದ್ದಾರೆ, ಅವರಿಗೆ ಸಣ್ಣ ಮಟ್ಟದ ರಿಟರ್ನ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ನಾವೀಗ ಸ್ವಿಂಗ್ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ರಿಸ್ಕ್ ನಮಗೆ ಜಾಸ್ತಿ ಇದೆ. ಮುಂಚೆ ಏನಾಗ್ತಾ ಇದ್ದು ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡ್ತಾ ಇದ್ದುದರಿಂದ ಬುಲ್ಲಿಶ್ ಟ್ರೆಂಡ್ ನಮಗೆ ಇದ್ದುದರಿಂದ ಅಲ್ಲಿ ಯಾವುದೇ ಪಾಯಿಂಟ್ ಅಲ್ಲಿ ಯಾವುದೇ ಸ್ಟಾಕ್ ಅನ್ನ ಪಿಕ್ ಮಾಡಿದ್ರು ಕೂಡ ಅದು ನಮಗೊಂದು ಉತ್ತಮವಾದ ರಿಟರ್ನ್ ನ ಕೊಡ್ತಾ ಇತ್ತು. ಬಟ್ ಈಗ ಆ ರೀತಿ ಇಲ್ಲ. ಈಗ ನಾವೇನ್ ಮಾಡಬೇಕು, ಟೆಕ್ನಿಕಲಿ ಪ್ರಾಪರ್ಲಿ ನೋಡಬೇಕಾಗುತ್ತೆ. ಈವನ್ ಫಂಡಮೆಂಟಲ್ಸ್ ಗಳನ್ನು ನೋಡಿದ್ರು ಕೂಡ ಪ್ರೈಸ್ ಒಂದು ಡೌನ್ ಸೈಡ್ ಮೊಮೆಂಟಮ್ ನ ಕೊಡ್ತಾ ಇರೋದ್ರಿಂದ ಅಥವಾ ಒಂದು ಪ್ರೈಸ್ ಒಂದು ಬೇರಿಶ್ ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ನ ಕೊಡ್ತಾ ಇರೋದ್ರಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಆ ಒಂದು ಕಾನ್ಫಿಡೆನ್ಸ್ ಅಥವಾ ಆ ಒಂದು ಪ್ರೊಬ್ಯಾಬಿಲಿಟಿ ನಮಗೆ ಸ್ಟ್ರಾಂಗ್ ಆಗಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಬೆಟರ್ ಏನಾಗುತ್ತೆ, ಕ್ರಿಪ್ಟೋ ಮಾರ್ಕೆಟ್ಸ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಬೆಟರ್ ಮಾರ್ಕೆಟ್ ಆಗುತ್ತೆ. ಕ್ರಿಪ್ಟೋದಲ್ಲಿ ಯಾವ ರೀತಿ ನಾವು ಟ್ರೇಡ್ ನ ಮಾಡಬಹುದು, ಆಬ್ವಿಯಸ್ಲಿ ಕ್ರಿಪ್ಟೋದಲ್ಲಿ ಇಂಡಿಯಾದಲ್ಲಿ ಟ್ರೇಡ್ ಮಾಡೋದೇನಿದಿಲ್ಲ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. ಜಸ್ಟ್ ಫೋರೆಕ್ಸ್ ಅಲ್ಲಿ ನಾವು ಟ್ರೇಡ್ ಮಾಡೋದೇನಿದಿಲ್ಲ ಅದು ನಮಗೆ ಇಂಡಿಯಾದಲ್ಲಿ ರೆಗ್ಯುಲೇಟ್ ಆಗಿಲ್ಲ. ಇಂಡಿಯನ್ ಗವರ್ಮೆಂಟ್ ಯಾವುದೇ ರೀತಿ ಇದಕ್ಕೆ ರೆಗ್ಯುಲೇಷನ್ಸ್ ಏನು ಕೂಡ ತಂದಿಲ್ಲ. ಬಟ್ ಕ್ರಿಪ್ಟೋ ಏನಿದೆಯಲ್ಲ ಎಕ್ಸೆಪ್ಟ್ ಮಾಡುತ್ತೆ ಗವರ್ಮೆಂಟ್ ಅಂಡ್ ಡೆಲ್ಟಾ ಎಕ್ಸ್ಚೇಂಜ್ FIU ರಿಜಿಸ್ಟರ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಬಿಂಜೆಕ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅದು ಕೂಡ FIU ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಕ್ರಿಪ್ಟೋದಲ್ಲಿ ಕೂಡ ಟ್ರೇಡ್ ನ ಮಾಡಬಹುದು. ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಫಾರೆಕ್ಸ್ ಮಾರ್ಕೆಟ್ ಆಗಿರ್ಬೋದು, ಕ್ರಿಪ್ಟೋ ಮಾರ್ಕೆಟ್ ಆಗಿರ್ಬೋದು. ಇದರಲ್ಲಿ ನಾನು ಯೂಶುವಲಿ ಯಾವ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ತೇನೆ ಆ ಪ್ಲಾಟ್ಫಾರ್ಮ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇಫ್ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ ಆ ಪ್ಲಾಟ್ಫಾರ್ಮ್ ಅನ್ನು ನೀವು ಯೂಸ್ ಮಾಡಬಹುದು. ಬಿಕಾಸ್ ಕ್ರಿಪ್ಟೋ ಆಗಿರ್ಬೋದು, ಫಾರೆಕ್ಸ್ ಆಗಿರ್ಬೋದು ಒಂದು ತುಂಬಾನೇ ಭೂಮಲ್ಲಿರೋ ಮಾರ್ಕೆಟ್ ಆಗಿರೋದ್ರಿಂದ ಅಥವಾ ತುಂಬಾ ಜನ ಫೋಕಸ್ ನ ಮಾಡ್ತಾ ಇರೋದ್ರಿಂದ ಇದರಲ್ಲಿ ತುಂಬಾ ರೀತಿಯ ಒಂದು ರಾಂಗ್ ಥಿಂಗ್ಸ್ ಗಳು ಕೂಡ ನಡೆಯೋ ಸಾಧ್ಯತೆ ಇರುತ್ತೆ. ಅಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಚಾರ್ಜಸ್ ಕಮ್ಮಿ, ಈ ರೀತಿಯೆಲ್ಲ ಅವರು ನಿಮಗೆ ಅಟ್ರಾಕ್ಟ್ ನ ಮಾಡಿಬಿಟ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲಿ ನಿಮ್ಮ ಹಣ ಸ್ಟಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ ಲೈಕ್ ಡೆಲ್ಟಾ ಎಕ್ಸ್ಚೇಂಜ್ ಈ ರೀತಿ ಪ್ಲಾಟ್ಫಾರ್ಮ್ಗಳನ್ನು ನಾವು ಯೂಸ್ ಮಾಡೋದು ಬೆಟರ್ ಆಗುತ್ತೆ. ಹಾಗೆ ಫಾರೆಕ್ಸ್ಗೆ ನಾವು ಎಕ್ಸ್ನೆಸ್ ನ ಯೂಸ್ ಮಾಡ್ತೀವಿ, ಇಂಡಿಯನ್ ಮಾರ್ಕೆಟ್ಗೆ ಕ್ಯೂ ಪ್ಲಸ್ ಆಗಿರ್ಬೋದು, ಟ್ರೇಡ್ ಜಿನ ಕ್ಯೂ ಪ್ಲಸ್ ಆಗಿರ್ಬೋದು, ನಾನು ಹಾಗೆ ಅಪ್ಸ್ಟಾಕ್ಸ್ ಅನ್ನು ಯೂಸ್ ಮಾಡ್ತೀನಿ. ಈ ರೀತಿ ಪ್ಲಾಟ್ಫಾರ್ಮ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಇದು ನಿಮ್ಮ ಕಂಪ್ಲೀಟ್ ಒಪಿನಿಯನ್ ಆಗಿರುತ್ತೆ, ಯಾವುದನ್ನು ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಸೊ ಈ ರೀತಿ ನಾನು ಪ್ಲಾನ್ ನ ಮಾಡ್ತಾ ಇದ್ದೇನೆ. ನಾನು ಇಂಡಿಯನ್ ಮಾರ್ಕೆಟ್ ಅನ್ನು ಕೂಡ ಫೋಕಸ್ ಮಾಡ್ತಾ ಇದ್ದೇನೆ, ಫಾರೆಕ್ಸ್ ಅನ್ನು ಕೂಡ ಫೋಕಸ್ ಮಾಡ್ತಾ ಇದ್ದೇನೆ, ಕ್ರಿಪ್ಟೋ ಕೂಡ ಫೋಕಸ್ ಮಾಡ್ತಾ ಇದ್ದೇನೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾನು ಇಂಟ್ರಾಡೇ ಬೇಸಿಸ್ ಅಲ್ಲಿ ಟ್ರೇಡ್ ನ ತಗೊಳ್ತಾ ಇದ್ದೇನೆ. ಬಟ್ ಸ್ಟ್ರಿಕ್ಟ್ಲಿ 2-3 ಟ್ರೇಡ್ ಮಾತ್ರ ನಾನು ತಗೊಳ್ತಾ ಇದ್ದೇನೆ, ಜಾಸ್ತಿ ಏನು ಕೂಡ ಟ್ರೇಡ್ ನ ತಗೊಳ್ತಾ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯಾವಾಗಲೂ ಈ ರೀತಿ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತಲ್ಲ ಆ ದಿನಗಳಲ್ಲಿ ಸ್ವಲ್ಪ ದೊಡ್ಡ ಟಾರ್ಗೆಟ್ ಗಳನ್ನ ತಗೊಳ್ಳೋದಾಗಿರ್ಬೋದು ಅಥವಾ ದೊಡ್ಡ ಮೊಮೆಂಟಮ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರ್ಬೋದು, ಈ ರೀತಿ ಟ್ರೇಡ್ ಗಳನ್ನ ನಾನು ತಗೊಳ್ತಾ ಇದ್ದೇನೆ. ಫಾರೆಕ್ಸ್ ಅಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೇನೆ, ಗೋಲ್ಡ್ ಅಲ್ಲಿ ಅದರಲ್ಲೆಲ್ಲ ಫೋಕಸ್ ನ ಮಾಡ್ತಾ ಇದ್ದೇನೆ. ಫಾರೆಕ್ಸ್ ಅಲ್ಲಿ ಆಕ್ಚುಲಿ ಮೊಮೆಂಟಮ್ ಚೆನ್ನಾಗಿದೆ. ಅಂಡ್ ಫಾರೆಕ್ಸ್ ಇದು ಪ್ರಾಬ್ಲಮ್ ಏನು ಅಂದ್ರೆ ಫಾರೆಕ್ಸ್ ಇದು ಇಂಡಿಯಾದಲ್ಲಿ ಪ್ರಾಪರ್ಲಿ ರೆಗ್ಯುಲೇಷನ್ ಏನು ಕೂಡ ಇಲ್ಲದೆ ಇರೋದ್ರಿಂದ ಆ ಒಂದು ಬ್ಯಾರಿಯರ್ ಇದೆ. ನಮಗೆ ಇಂಡಿಯಾದಲ್ಲಿ ಟ್ರೇಡ್ ಮಾಡೋದು ಪ್ರಾಪರ್ಲಿ ಇರುತ್ತಾ ಅಥವಾ ಇಂಡಿಯಾದಲ್ಲಿ ನಾವು ಸೇಫ್ಲಿ ಟ್ರೇಡ್ ಮಾಡಬಹುದಾ, ಈ ಎಲ್ಲ ಬ್ಯಾರಿಯರ್ ಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅದೊಂದು ಪ್ರಾಬ್ಲಮ್ ಇಟ್ಟು ಫಾರೆಕ್ಸ್ ಅಲ್ಲಿ ಆಕ್ಚುಲಿ ನಮಗೆ ಮೊಮೆಂಟಮ್ ಎಲ್ಲವೂ ಕೂಡ ಚೆನ್ನಾಗಿ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಎಂಟ್ರಿಗಳು ಕೂಡ ತುಂಬಾನೇ ಪ್ರಾಪರ್ಲಿ ಕಾಣಲಿಕ್ಕೆ ಸಿಗುತ್ತೆ. ಪ್ರೈಸ್ ಆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಫಾರೆಕ್ಸ್ ಅಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೋರ್ ನ ಮಾಡ್ತಾ ಇದ್ದೇನೆ. ಫಾರೆಕ್ಸ್ ಅನ್ನ ಇನ್ನಷ್ಟು ಫೋಕಸ್ ನಾವು ಮಾಡ್ತಾ ಇದೀವಿ. ಹಾಗೆ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಏನಿದೆಯಲ್ಲ ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ತೀವಿ. ಇವತ್ತು ಕೂಡ ಗೋಲ್ಡ್ ನ ಒಂದು ಟ್ರೇಡ್ ಅನ್ನು ನಾನು ಅಪ್ಡೇಟ್ ಮಾಡಿದೆ. ಸೊ ಅದು ಆಲ್ಮೋಸ್ಟ್ ಲೈಕ್ 1:1 ಟಾರ್ಗೆಟ್ ಅನ್ನು ನಮಗೆ ಈಗ ಆಲ್ರೆಡಿ ಕೊಟ್ಟಿದೆ. ಸೊ ಈಗ ಸ್ವಲ್ಪ ಮೊಮೆಂಟಮ್ ನ ಪಡ್ಕೊಳ್ತಾ ಇದೆ, ಇನ್ನು ಕೂಡ ರನ್ ಆಗ್ತಾ ಇದೆ. ಹಾಗೆ ಕ್ರಿಪ್ಟೋ ಏನ್ ಮಾಡ್ತಾ ಇದ್ದೀನಿ, ಕ್ರಿಪ್ಟೋ ನಾನು ವೀಕ್ಲಿ 1 or 2 ಟ್ರೇಡ್ಸ್ ನ ಅದು ಕೂಡ ಫ್ರೀ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. 2-3 ಟ್ರೇಡ್ ಗಳನ್ನ, ಅದು ಬಿಟ್ಕಾಯಿನ್ ಆಗಿರ್ಬೋದು, ಇಥೀರಿಯಂ ಆಗಿರ್ಬೋದು ಅಥವಾ ಸೊಲಾನಾ ಆಗಿರ್ಬೋದು, ಇದರಲ್ಲೆಲ್ಲ ಸ್ವಿಂಗ್ ಟ್ರೇಡ್ ಗಳನ್ನ ನಾನು ತಗೊಳ್ತಾ ಇದ್ದೀನಿ. ಬೇಸ್ಡ್ ಆನ್ 30 ಮಿನಿಟ್ಸ್ ಅಥವಾ 1 hour ಟೈಮ್ ಫ್ರೇಮ್ ಅಲ್ಲಿ ನಾನು ಅನಾಲಿಸಿಸ್ ನ ಮಾಡಿಬಿಟ್ಟು ದೆನ್ ಅದರಲ್ಲಿ ಸ್ವಿಂಗ್ ಟ್ರೇಡ್ ಲೈಕ್ 1:3 1:4 ಟಾರ್ಗೆಟ್ ಗಳಿಗೆ ನಾನು ಪ್ಲಾನ್ ನ ಮಾಡಿಬಿಟ್ಟು ಹೋಲ್ಡ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ರಾದರ್ ದೆನ್ ಟೇಕಿಂಗ್ ಸ್ವಿಂಗ್ ಟ್ರೇಡ್ಸ್ ಇನ್ ಇಂಡಿಯನ್ ಮಾರ್ಕೆಟ್, ನಾನು ಕ್ರಿಪ್ಟೋದಲ್ಲಿ ಸ್ವಿಂಗ್ ಟ್ರೇಡ್ ಗಳನ್ನ ತಗೊಳ್ತಾ ಇದ್ದೇನೆ. ಬಿಕಾಸ್ ಪ್ರೈಸ್ ಕೆಳಗಡೆ ಬಂದಾಗ್ಲೂ ಕೂಡ ನಾವು ಸೆಲ್ ಮಾಡಿ ಒಂದು ಪ್ರಾಫಿಟ್ ನ ಮಾಡಬಹುದು, ಹಾಗೆ ಪ್ರೈಸ್ ಮೇಲ್ಗಡೆ ಹೋದಾಗ್ಲೂ ಕೂಡ ನಾವು ಬೈ ಮಾಡಿ ಪ್ರಾಫಿಟ್ ನ ಮಾಡಬಹುದು. ಲಿಕ್ವಿಡಿಟಿ ಕೂಡ ಚೆನ್ನಾಗಿರೋದ್ರಿಂದ ಎಕ್ಸಿಕ್ಯೂಷನ್ ಕೂಡ ತುಂಬಾ ನೀಟಾಗಿ ಆಗುತ್ತೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮ್ಗೆ ಏನಾಗುತ್ತೆ, ಫ್ಯೂಚರ್ಸ್ ಅಲ್ಲಿ ನಾವು
ಪ್ರೈಸ್ ಕೆಳಗಡೆ ಬಂದಾಗ ಸೆಲ್ ಮಾಡ್ಬೋದು. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ, ಲಿಕ್ವಿಡಿಟಿ ಇರದೇ ಇರೋ ಕಾರಣ, ಕೆಲವೊಂದು ಸ್ಟಾಕ್ಸ್ ಅಲ್ಲಿ ನಮಗೆ ಲಿಕ್ವಿಡಿಟಿ ಏನು ಕೂಡ ಸಿಗದೇ ಇರೋ ಕಾರಣ ಅಲ್ಲಿ ಪೊಸಿಷನ್ಗಳನ್ನು ಪ್ರಾಪರ್ಲಿ ಎಕ್ಸಿಟ್ ಆಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಇಂಡಿಯನ್ ಮಾರ್ಕೆಟ್ ನಿಫ್ಟಿ ಫೋಕಸ್ ಮಾಡ್ತಾ ಇದೆ, ನಿಫ್ಟಿಯಲ್ಲಿ ಮಾತ್ರ ಟ್ರೇಡ್ನ ತಗೊಳ್ತಾ ಇದ್ದೇನೆ ಮ್ಯಾಕ್ಸಿಮಮ್ ನಾನು. ಬ್ಯಾಂಕ್ ನಿಫ್ಟಿ ಲಾಸ್ಟ್ ಎಕ್ಸ್ಪೈರಿ ಏನಿರುತ್ತಲ್ಲ ಅದರಲ್ಲಿ ನಾನು ಅಂದರೆ ಮಂತ್ಲಿ ಎಕ್ಸ್ಪೈರಿ ಆಗುತ್ತಲ್ಲ ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿನ ಫೋಕಸ್ ಮಾಡ್ತಾ ಇದ್ದೇನೆ. ನಿಫ್ಟಿಯಲ್ಲಿ 2-3 ಟ್ರೇಡ್ ತಗೊಂಡಾಗ ಅದರಲ್ಲಿ ನಮ್ಗೆ ಏನಾಗುತ್ತೆ, ರಿಸ್ಕ್ ರಿವಾರ್ಡ್ ಕೂಡ ನಾವು ಮ್ಯಾನೇಜ್ ಮಾಡಿದ ಹಾಗೆ ಆಗುತ್ತೆ. ನಾವು ಕ್ವಾಂಟಿಟಿ ಎಲ್ಲವನ್ನು ಕೂಡ ಆಬ್ವಿಯಸ್ಲಿ ಮ್ಯಾನೇಜ್ ಮಾಡ್ತೀವಿ. ಟ್ರೇಡ್ ಓವರ್ ಟ್ರೇಡಿಂಗ್ ಆಗಲ್ಲ, ನಾವು ಪ್ರಾಪರ್ಲಿ ಟ್ರೇಡ್ ನಂಬರ್ಸ್ ನಮಗೆ ಗೊತ್ತಿರುತ್ತೆ 2-3 ಟ್ರೇಡ್ ಅಂತ. ಸೊ ಹಾಗಾಗಿ ಮೈಂಡ್ ಸೆಟ್ ನೀಟ್ ಆಗಿರುತ್ತೆ, ರಿಸ್ಕ್ ರಿವಾರ್ಡ್ ಪ್ರಾಪರ್ಲಿ ಇರುತ್ತೆ, ಯಾವುದೇ ರೀತಿ ಓವರ್ ಎಕ್ಸ್ಪೆಕ್ಟೇಷನ್ ಕೂಡ ನಾವು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮಗೆ ಇಫ್ ಇನ್ ಕೇಸ್ ನಿಫ್ಟಿಯಲ್ಲಿ ಪ್ರಾಫಿಟ್ ಆಗಿಲ್ಲ ಅಂದ್ರೂ ಕೂಡ ಕ್ರಿಪ್ಟೋದಲ್ಲಿ ಅಥವಾ ಫೋರೆಕ್ಸ್ ಅಲ್ಲಿ ನಮ್ಮ ಹಣನ ನಾವು ಗ್ರೋ ಮಾಡ್ಬೋದು. ಸೊ ಈ ರೀತಿ ನಾನು ಬೇಸಿಕಲಿ ಈ ಒಂದು ಓವರ್ ಆಲ್ ಇಯರ್ನ ಪ್ಲಾನ್ ಮಾಡಿದ್ದೇನೆ. ಬಿಕಾಸ್ ಕ್ರಿಪ್ಟೋ ಮಾರ್ಕೆಟ್ ಈ ವರ್ಷ ನಾವು ನೋಡಲೇಬೇಕಾಗಿರೋ ಮಾರ್ಕೆಟ್ ಆಗಿರುತ್ತೆ ನನ್ನ ಪ್ರಕಾರ. ಸ್ಪೆಷಲಿ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಬಿಕಾಸ್ ಕ್ರಿಪ್ಟೋ ಸ್ವಲ್ಪ ಈ ವರ್ಷ ಫೋಕಸ್ ಅಲ್ಲಿ ಇರುತ್ತೆ, ಎಲ್ಲರೂ ಕೂಡ ಕ್ರಿಪ್ಟೋನ ಫೋಕಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಕ್ರಿಪ್ಟೋದಲ್ಲಿ ವಾಲ್ಯೂಮ್ ಬರೋ ಸಾಧ್ಯತೆ ಇರುತ್ತೆ. ಅಂಡ್ ಫೋರೆಕ್ಸ್ ಇದು ವಿಚಾರ ನೀವು ಇಂಡಿಯಾದಲ್ಲಿ ಕೂತ್ಬಿಟ್ಟು ಸಣ್ಣ ಅಕೌಂಟ್ ಅಲ್ಲಿ ಅಥವಾ ಸಣ್ಣ ಹಣದಲ್ಲಿ ಫೋರೆಕ್ಸ್ ಅನ್ನ ಮಾಡಬೇಕಾಗುತ್ತೆ. ದೆನ್ ಇಫ್ ಇನ್ ಕೇಸ್ ಕಾನ್ಫಿಡೆನ್ಸ್ ಬಿಲ್ಡ್ ಆದರೆ, ದೆನ್ ಇಫ್ ಇನ್ ಕೇಸ್ ದೊಡ್ಡ ಕ್ಯಾಪಿಟಲ್ ನೀವು ಟ್ರೇಡ್ನ ಮಾಡಬೇಕು ಅಂದರೆ, ದೆನ್ ಫರ್ದರ್ ಪ್ಲಾನ್ಸ್ಗಳನ್ನು ನೀವು ಮಾಡ್ಬೋದು. ಯಾವ ರೀತಿ ನೀವು ಅದನ್ನು ಗ್ರೋ ಮಾಡ್ತೀರೋ ಅನ್ನೋದನ್ನ ಪ್ಲಾನ್ ಮಾಡ್ಬೋದು. ಬಟ್ ದಿಸ್ ಇಸ್ ದ ಪ್ಲಾನ್. ಈ ಮೂರು ಮಾರ್ಕೆಟ್ ಅನ್ನು ನಾನು ನೋಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಇಂಡಿಯನ್ ಮಾರ್ಕೆಟ್ನ ಬಿಡ್ತಾ ಇಲ್ಲ, ಕ್ರಿಪ್ಟೋನ ಬಿಡ್ತಾ ಇಲ್ಲ, ಫೋರೆಕ್ಸ್ ಅನ್ನ ಬಿಡ್ತಾ ಇಲ್ಲ. ಯಾಕೆಂದ್ರೆ ಮೂರನ್ನು ಕೂಡ ನಾವು ಕಲ್ತಿದ್ದೇವೆ, ಮೂರನ್ನು ಕೂಡ ನಾವು ಫೋಕಸ್ನ ಮಾಡಿದ್ದೇವೆ. ಅಂಡ್ ಮೂರರಲ್ಲಿ ಕೂಡ ಸಣ್ಣ ಸಣ್ಣ ಅಮೌಂಟ್ ಅನ್ನು ಹಾಕ್ಬಿಟ್ಟು ನಾವು ಟ್ರೇಡ್ನ ಮಾಡಿದಾಗ ನಮಗೊಂದು ಗ್ರಿಪ್ ಕಾಣಲಿಕ್ಕೆ ಸಿಗುತ್ತೆ. ಇದರಿಂದ ಏನಾಗುತ್ತೆ, ನಿಫ್ಟಿಯಲ್ಲಿ ನಿಮಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ನಾನು ಫೋರೆಕ್ಸ್ ಅನ್ನು ಸ್ವಲ್ಪ ನೋಡ್ತೀನಿ ಅಂತ. ಯಾವಾಗ ಫೋರೆಕ್ಸ್ ಅಲ್ಲಿ ನಿಮಗೆ ಅಪರ್ಚುನಿಟಿ ಸಿಗಲ್ಲ ಆಗ ನೀವು ಕ್ರಿಪ್ಟೋ ಮಾರ್ಕೆಟ್ ನ ನೋಡಬಹುದು. ಇದರಿಂದ ಏನಾಗುತ್ತೆ, ನಿಮಗೆ ಬೇರೆ ಬೇರೆ ಮಾರ್ಕೆಟ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ ಹಾಗೆ ಆಗುತ್ತೆ. ಹಾಗೆ ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಪ್ರಾಫಿಟ್ ಮಾಡಬೇಕು ಅನ್ನೋ ಪ್ರೆಷರ್ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ನನಗೆ ನಿಫ್ಟಿಯಲ್ಲೇ ಪ್ರಾಫಿಟ್ ನ ಮಾಡಬೇಕು, ನನಗೆ ನಿಫ್ಟಿಯಲ್ಲೇ ಹಣನ ಗ್ರೋ ಮಾಡಬೇಕು ಅನ್ನೋ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಆಗ ನಾವು ನಿಫ್ಟಿಯಲ್ಲಿ ಇನ್ನಷ್ಟು ಟ್ರೇಡ್ಗಳನ್ನ ಓವರ್ ಟ್ರೇಡಿಂಗ್ ಗಳನ್ನ ಮಾಡೋ ಸಾಧ್ಯತೆ ಇರುತ್ತೆ. ಯಾವಾಗ ನಾವು ಡೈವರ್ಸಿಫಿಕೇಶನ್ ಅಂತ ಏನು ಕರಿತೀವಿ, ಏನು ವರ್ಡ್ ಯೂಸ್ ಮಾಡ್ತೀವಿ, ಅದನ್ನ ಟ್ರೇಡಿಂಗಿಗೂ ಕೂಡ ಅಪ್ಲೈ ಮಾಡಿದಾಗ ಅದರಲ್ಲಿ ನಮ್ಗೆ ಏನಾಗುತ್ತೆ, ಮೈಂಡ್ ಸೆಟ್ ಅನ್ನ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಒನ್ಸ್ ನಾವು ಮೈಂಡ್ ಸೆಟ್ ಅನ್ನ ಕಂಟ್ರೋಲ್ ಮಾಡಿದಾಗ ಟ್ರೇಡ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಮೈ ಪ್ಯೂರ್ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ನೀವು ಯಾವ ರೀತಿ ಟ್ರೇಡ್ ನ ಮಾಡ್ತಾ ಇದ್ದೀರಾ ಅಂಡ್ ಈ ವಿಡಿಯೋ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.